ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ಬಸವಾದಿ ಪ್ರಮಥರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸುತ್ತಾ ಸಾಯಂಕಾಲದ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ, ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಎನಗೊಳ್ಳುದೊಂದು ಮನ ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗೆ ಬಹವುಂಟೆ, ಎನಗೊಳ್ಳುದೊಂದು ಮನ ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗೆ ಭವವುಂಟೆ. ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ, ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಲೋಕದ ಚೇಷ್ಟೆಗೆ, ಲೋಕದ ಚೇಷ್ಟೆಗೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ, ಭಕ್ತಿಂ ಬಾಳ ಲೋಚನನೆದರೆ ಆಳಿನಾಳಯ್ಯ ಸರ್ವಜ್ಞ. ಇದು ಸರ್ವಜ್ಞನ ಅವರ ತ್ರಿಪದಿ. ಇಂತಹ ಸಾಕಷ್ಟು ವಚನಗಳು ಬರ್ತಾವ ಸರ್ವಜ್ಞವ್ರದ್ದು. ಇನ್ನೊಂದು ವಚನ ಬರುತ್ತೆ ಇದಕ್ಕೆ ಹೋಲಿಕೆ ಆಗುವಂಥದ್ದು, ಅವೆರಡು ವಚನ ಸೇರಿಸಿ ನೋಡೋಣ. ಹೊತ್ತಾರೆ ಎದ್ದು ಅಘವಣಿ ಪತ್ರೆಯ ತಂದು, ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ, ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು, ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವನ. ಇದು ಬಸವಣ್ಣವ್ರದ್ದು ವಚನ. ಎರಡೂ ವಚನದಲ್ಲಿ ನಾವು ಏನಪ್ಪಾ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ, ದೈವ ಜಾಗೃತಿ ಅಂದ್ರೆ ಸರ್ವಜ್ಞವ್ರ ವಚನದಲ್ಲಿ ಕೋಳಿ ಕೂಗದ ಮುನ್ನ, ಈಗ ನಾನು ಹಾಡಿದಂಥ ವಚನದಲ್ಲೂ ಕೂಡ, ಅಕ್ಕ ಮಹಾದೇವಿಯವರ ವಚನದಲ್ಲೂ ಕೂಡ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಂದ್ರೆ, ಮೂರನ್ನು ನೋಡಿದಾಗ ಎಲ್ಲವೂ ಅಲ್ಟಿಮೇಟ್ ಏನಪ್ಪ, ಭಗವಂತನನ್ನ ನಾವು ತಲುಪೋದು, ಭಗವಂತನ ಹತ್ರಕ್ಕೆ ನಾವು ಹೋಗೋದು, ಅವನ ಒಂದು ಅಭಯ ಹಸ್ತವನ್ನ ಪಡೆದು ಪುನೀತರಾಗೋದು. ಎರಡು ಎಲ್ಲ ವಚನಗಳ ಒಂದು ಅಲ್ಟಿಮೇಟ್ ಸತ್ಯ ಸಾರ ಸಂದೇಶ ಏನಪ್ಪಾ ಅಂದ್ರೆ, ಭಗವಂತನನ್ನ ತಲುಪೋದು, ಅವನ ಕರುಣೆಗೆ ನಾವೆಲ್ಲ ಪಾತ್ರರಾಗಿ ಅವನ ಕರುಣೆಯನ್ನು ಪಡ್ಕೊಂಡು ಉದ್ಧಾರ ಆಗ್ತಾ ಸಂತೋಷವಾಗಿ ಆನಂದವಾಗಿ ನಮ್ಮ ಬದುಕನ್ನ ಸಾಗಿಸೋದಾಗಿರುತ್ತೆ. ಇಲ್ಲಿ ಕೋಳಿ ಕೂಗದ ಮುನ್ನ, ಯಾಕಂದ್ರೆ ಮೊದ್ಲೆಲ್ಲ ಹಿಂದಿನ ಜನ ಎಲ್ರು ಏನಪ್ಪ ಮಾಡ್ತಿದ್ರು ಅಂದ್ರೆ, ರಾತ್ರಿ ಬೇಗ ಮಲಗ್ತಿದ್ರು, ಬೇಗ ಎದ್ದೇಳ್ತಿದ್ರು. ಈಗ ನಾವು ಅವ್ರಿಗೆಲ್ಲ ವಿರುದ್ಧವಾಗಿ ಮಾಡ್ತಾ ಇದೀವಿ. ನಾವು ರಾತ್ರಿ ಬೇಗ ಮಲಗಲ್ರಿ. ಏನ್ ಮಾಡ್ತೀವಿ ನಾವು? ಏನಾದ್ರು ಧ್ಯಾನ ಮಾಡ್ತೀವಾ? ಇಲ್ಲ. ಅಥವಾ ಏನಾದ್ರು ಕೆಲಸ ಮಾಡ್ತೀವಾ? ಇಲ್ಲ. ಸುಮ್ನೆ ಬೇಡದೇ ಇರೋ ಕೆಲಸ ಮಾಡ್ಕೊಂಡು, ಗೆಜೆಟ್ಸ್ ಒಳಗೆ ಮುಳ್ಕೊಂಡು, ಹರಟೆ ಹೊಡ್ಕೊಂಡು, ಬೇಕು ಅದೆಲ್ಲ ಬೇಕು, ಮನೋರಂಜನೆ ಬೇಕು ಅಲ್ವಾ, ಹರಟೆ ಬೇಕು, ಒಬ್ರ ಜೊತೆ ಇನ್ನೊಬ್ರ ಜೊತೆ ಕೂತ್ಕೊಂಡು ಮಾತಾಡೋದೆಲ್ಲನೂ ಬೇಕು, ಯಾವುದು ಕೂಡ ಅತಿ ಆಗ್ಬಾರ್ದು. ಅವಾಗಿನ ಜನ ಏನಪ್ಪಾ ಮಾಡ್ತಿದ್ರು, ಕೋಳಿ ಕೂಗೋಕ್ಕಿಂತ ಮೊದ್ಲು ಅಥವಾ ಕೋಳಿ ಕೂಗೋದ್ ನೋಡ್ಕೊಂಡು ಸಮಯ ನೋಡ್ಕೊಂಡು ಎದ್ದೇಳ್ತಾ ಇದ್ರು. ಅದಕ್ಕೆ ಅವ್ರ ಆರೋಗ್ಯ ಅಷ್ಟು ಚೆನ್ನಾಗಿತ್ತು. ಬೇಗ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಎಷ್ಟೇ ಶ್ರಮದಾನ ಮಾಡು, ಎಲ್ಲಾನು ಬೇಕು ಇಲ್ಲ ಅಂತಲ್ಲ, ಯಾರು ಎಷ್ಟು ಬೆಳಗ್ಗೆ ಬೇಗ ಎದ್ದೇಳ್ತಾರೆ ಅವ್ರದ್ದು ಆರೋಗ್ಯ ಯಾವಾಗ್ಲೂ ಚೆನ್ನಾಗಿರುತ್ತೆ. ಮತ್ತೆ ಅವ್ರು ತುಂಬಾ ದಿನ ಇಡೀ ಹಸನ್ಮುಖಿಯಾಗಿರ್ತಾರೆ. ನಾವು ಗಮನಿಸಬಹುದು ಕೆಲವೊಬ್ಬರನ್ನ. ಅಂದ್ರೆ ಬೆಳಗ್ಗೆ ಹೇಳೋದಷ್ಟೇ ಅಲ್ಲ,
ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ. ನಿರಂತರವಾಗಿ ಯಾರು ಮಾಡ್ತಾರ ನಿತ್ಯದಲ್ಲಿ ಅಂತ ಹೇಳ್ತಾರ ಅವ್ರು ಸರ್ವಜ್ಞರು. ನಾವು ಒಂದಿನ ಎದ್ದು ಒಂದ್ ವಾರ ಎದ್ದು, ನಾನು ಒಂದ್ ವಾರ 15 ದಿನ ಎದ್ದೇಳ್ತಾ ಇದ್ದೀನಿ, ಆದ್ರೂ ನನಗೇನು ಬದಲಾವಣೆ ಆಗ್ತಾ ಇಲ್ಲ ನೋಡು ಅಂತ ನಾವ್ ಹೇಳ್ತಿರ್ತೀವಿ ಕೆಲವೊಬ್ರು ಅಲ್ವಾ. ನಿತ್ಯದಲ್ಲಿ ಪ್ರತಿನಿತ್ಯ ರೀ, ಅದು ಚಟ ಆದಂಗ ಆಗ್ಬೇಕು. ನಾವೀಗ ಚಹಾ ಕುಡಿಯೋದು, ಕಾಫಿ ಕುಡಿಯೋದು, ಏನೋ ಒಂದು ಚಟಗಳಿರ್ತಾವಲ್ಲ. ಚಟಗಳಂದ್ರ ಕೆಟ್ಟವಲ್ರಿ. ಚಟ ಅಂದ್ರೆ ನಮಗ ಅದು ದಿನನಿತ್ಯ ಅದು ಮಾಡ್ಲೇಬೇಕು. ಇವಾಗ ನಾವು ಬಿಸಿನೀರ್ ಕುಡಿಯಕ್ ಹೇಳ್ತೀವಿ, ನಾವು ಕುಡಿತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಮಗ್ ಒಂದಿನ ನೀರ್ ಕುಡಿಯೋದ್ ಬಿಟ್ರೆ ನಮಗೇನೋ ಬಿಟ್ಟಂಗ ಆಗತ್ತೆ. ಹಂಗೆ ಚಟ ಆಗ್ಬೇಕಂತ ಸರ್ವಜ್ಞರು ಹೇಳ್ತಾರೆ. ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ತುಂಬಾ ಅದ್ಭುತವಾದ ಸಮಯ. ಆ ಸಮಯದಲ್ಲಿ ಯಾರು ಹೇಳ್ತಾರೆ ಅಂದ್ರೆ ಅದು ಏನು ವಿಶೇಷ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಬೇಡ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ನಾವು ಇಷ್ಟ ತಿಳ್ಕೊಳ್ಳೋಣ, ನಮ್ಮ ಒಂದು ಜ್ಞಾನಕ್ಕೆ ಸೀಮಿತವಾಗಿ ಏನಪ್ಪಾ ಅಂದ್ರೆ ಬೆಳಗ್ಗೆ ಬೇಗ ಎದ್ದಾಗ ಮನಸ್ಸು ಎಲ್ಲರದು ಫ್ರೆಶ್ ಇರುತ್ತೆ ಅಲ್ವಾ. ಎದ್ದ ತಕ್ಷಣ ಎಲ್ಲರದು ಫ್ರೆಶ್ ಇರುತ್ತಲ್ಲ. ಅದು ಬೆಳಗ್ಗೆ ಬೇಗ ಎದ್ದಾರ, ಎಷ್ಟು ಒಂದು 3 ರಿಂದ 4 ಗಂಟೆ. ಆ ಸಮಯದಲ್ಲಿ ನಾವ್ ಏನ್ ಎದ್ದೇಳ್ತೀವಿ, ನಮ್ಮ ಮೂಡು, ನಮ್ಮ ಮನಸ್ಸು ತುಂಬಾ ಶಾಂತವಾಗಿರುತ್ತೆ. ಚಿತ್ತದೊಳಗೆ ಏನೇನೋ ಇರ್ತಾವಲ್ಲ, ಅವೆಲ್ಲ ಹೊರಟೋಗ್ಬಿಟ್ಟಿರ್ತಾವ್ರಿ ನಾವ್ ಎದ್ದೇಳೋದ್ರಾಗ. ಆ ಸಮಯದಲ್ಲಿ ಹೊರಟೋಗಿರ್ತಾವ. ಸೊ ಅವಾಗ ಎದ್ದು ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದು ದೇವರಿಗೆ ಸಲ್ಲತ್ತೆ. ಅಥವಾ ದೇವ್ರಿಗೆ ಸಲ್ಲೋದು ಬೇಡಪ್ಪ, ಸಕ್ಸಸ್ ಆಗತ್ತೆ. ಯಾವ್ದು ಏನೇ ಕೆಲಸ ಮಾಡ್ರಿ, ಬೆಳಗ್ಗೆ ಎದ್ದ ತಕ್ಷಣ ನಾವು ಮನೆ ಕೆಲಸ ಅದೆಲ್ಲ ಮಾಡ್ಕೊಂಡ್ ಕೂತ್ಕೊಳ್ಳಂಗಿಲ್ಲ. ಎದ್ದು ಸ್ವಲ್ಪ ಧ್ಯಾನ ಮಾಡ್ಬೇಕು. ಅಂದ್ರೆ ಪರಮಾತ್ಮನಿಗೆ ಒಂದು ಹತ್ರ ಆಗುವಂತ ಕೆಲಸಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಪ್ರಾಕ್ಟೀಸ್ ಮಾಡ್ಬೇಕು ದಿನಂಪ್ರತಿ. ಪ್ರಾಕ್ಟೀಸ್ ಅಂದ್ರೇನು, ಬಿಟ್ಟು ಬಿಟ್ಟು ಮಾಡೋದು. ಇವತ್ತು ನಾವು ಒಂದು ವಾರ ಎದ್ದೇಳ್ತಿದ್ವಿ ಅಂತ ತಿಳ್ಕೊಡ್ರಿ 3 ಗಂಟೆಗೆ. ಫಸ್ಟ್ಗೆ ಎದ್ದೇಳಕ್ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರನ್ನು ಇವತ್ ನಾವು ಹೆಂಗೆಂಗೋ ಎದ್ದೇಳ್ತಿರ್ತೀವಿ. ಬೆಳಗ್ಗೆ 7 ಗಂಟೆಗೆ ಹೇಳ್ತೀವಿ, 8 ಗಂಟೆಗೆ ಹೇಳ್ತೀವಿ. ಆ ತರ ಇರುತ್ತೆ ನಮ್ ದಿನಚರಿ ಅಂತ ತಿಳ್ಕೊಳ್ರಿ. ಸಡನ್ ಆಗಿ 3 ಗಂಟೆಗೆ ಹೇಳಕ್ ಆಗಲ್ರಿ ನಮ್ಗೆ. ಅಥವಾ ಅಲಾರಾಮ್ ಇಲ್ದೇನೆ ಎದ್ದೇಳಕ್ ಆಗಲ್ಲ. ಅಲಾರಾಮ್ ಇಟ್ಕೊಂಡು ಎದ್ದೇಳೋಣ. ಎದ್ದು ದಿನಂಪ್ರತಿ ಅದನ್ನೇ ಅಭ್ಯಾಸ ಮಾಡಿದಾಗ ನಮ್ಮ ಏನು ಚಿತ್ತ ಇರ್ತೈತಲ್ಲ ಅದು ಸೆಟ್ ಆಗ್ಬಿಡತ್ತೆ. ನೀವು ಅಲಾರಾಮ್ ಹೊಡೆದ್ರು ಬಿಟ್ರು, ಹೊಡಿದೇ ಇದ್ರು ಅದು ಎಚ್ಚರಿಕೆ ಆಗ್ಬಿಡತ್ತೆ. ಸೊ ಆ ರೀತಿ ಒಂದು ಅಭ್ಯಾಸವನ್ನ ಮಾಡ್ಕೋಬೇಕು. ಆದ್ರೆ ಸರ್ವಜ್ಞರಲ್ಲಿ ಹೇಳೋದು, ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ ಭಕ್ತಿ ಬಾಳಲೋಚನ. ಅಂದ್ರೆ ಶಿವನನ್ನ ಧ್ಯಾನ ಮಾಡೋದ್ರಿಂದ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ದಿನನಿತ್ಯ ಯಾರು ಪೂಜೆ, ಇಷ್ಟಲಿಂಗ ಪೂಜೆ ಮಾಡೋದು ಇರಬಹುದು, ಧ್ಯಾನ ಮಾಡೋದಿರಬಹುದು, ಅಥವಾ ಯೋಗಾಸನ ಮಾಡೋದಿರಬಹುದು, ಯಾರು ಮಾಡ್ತಾ ಹೋಗ್ತಾರೆ, ಭಗವಂತ ಅನ್ನೋದು ನಮಗೆ ಆಳಾಗ್ತಾನೆ ಅಂತ ಅವ್ರು ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಅಂದ್ರೆ ಭಗವಂತ ನಮ್ಮನ್ನ ಕುತ್ಕೊಂಡು ನಾವ್ ಹೇಳಿದ ಕೆಲಸ ಮಾಡೋದಂತ ಅರ್ಥ ಅಲ್ಲ. ನಮಗೆ ಆರೋಗ್ಯ ಸರಿ ಹೋಗ್ತೈತಿ, ನಮ್ಮ ಆಲೋಚನೆಗಳು ಸರಿ ಹೋಗ್ತಾವು, ನಮ್ಮ ಆರೋಗ್ಯನೂ ಕೂಡ ಸರಿ ಹೋಗ್ತೈತಿ. ಅಂದ್ರೆ ಸಾಕಷ್ಟು ವಿಷಯಗಳಿರ್ತಾವ್ರಿ ನಾವ್ ಬೆಳಗ್ಗೆ ಬೇಗ ಹೇಳೋದ್ರಿಂದ. ಬರೀ ಭಗವಂತ ನಮಗ್ ಹಾಳಾಗ್ತಾನೆ ಅನ್ನೋದ್ಕಿಂತ ಅದ್ರ ಹಿಂದಿನ ಉದ್ದೇಶ ಏನಿದೆ, ಸಂದೇಶ ಏನ್ ಹೇಳ್ತಾರಂದ್ರೆ, ಬೆಳಗ್ಗೆ ಬೇಗ ಯಾರು ಹೇಳ್ತಾರೆ ಅವ್ರದ್ದು ಆರೋಗ್ಯ ಚೆನ್ನಾಗಿರ್ತೈತಿ, ಮನಸ್ಸು ಚೆನ್ನಾಗಿರ್ತೈತಿ, ಇನ್ನೊಬ್ರ ಜೊತೆ ಅವ್ರು ಚೆನ್ನಾಗಿ ಖುಷಿಯಿಂದ ದಿನ ಇಡೀ ಅವ್ರು ಖುಷಿಯಿಂದ ಇರ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಸರಿ ಹೋಗ್ತೈತಿ. ಇನ್ನು ಈ ವಚನದಲ್ಲಿ ಅಪ್ಪ ಬಸವಣ್ಣನವರ ವಚನದಲ್ಲಿ, ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಅಂತ ಹೇಳ್ತಾರೆ. ಸೊ ಅವರು ಅದನ್ನೇ ಹೇಳ್ತಾರೆ. ನೀವು ಪೂಜೆ ಮಾಡೋದು ಕೆಲವೊಬ್ರಿಗೆ ಅಭ್ಯಾಸ ಇರ್ತೈತಿ. ಅಂದ್ರೆ ಬೆಳಗ್ಗೆ ಬೇಗ ಅಂದ್ರೆ ಪೂಜೆ ಮುಗಿಸ್ಕೊಂಡು ಮುಂದಿನ ಕೆಲಸ ಮಾಡ್ತಿರ್ತಾರೆ. ಸೊ ಅಂತವ್ರೆಲ್ಲ ಬೆಳಗ್ಗೆ ಎದ್ದು ಮಾಡೋದ್ರಿಂದ ನಿಮಗೆ ಹೆಚ್ಚು ಲಾಭ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಮ್ಗೆ ಏನಪ್ಪಾ ಆಗುತ್ತಂದ್ರೆ ದೈಹಿಕ ಜಾಗೃತಿ ಮತ್ತು ಪೂಜೆ ಬಗ್ಗೆ ಅವ್ರು ಹೇಳ್ತಾರೆ. ಅಂದ್ರೆ ನಾವು ದೈಹಿಕವಾಗಿ ಜಾಗೃತ, ನಮ್ ಬಾಡಿ ಎಲ್ಲ ಅಲರ್ಟ್ ಆಗ್ತೈತಿ. ನಮ್ ಬಾಡಿ ಒಳಗಿರೋಂತ ಅವಯವಗಳೆಲ್ಲ ಅಲರ್ಟ್ ಆಗ್ತಾವ. ಬೆಳಗ್ಗೆ ಒಳ್ಳೆ ಮುಹೂರ್ತ ಇರ್ತದಲ್ಲ, ಆ ಸಮಯದಲ್ಲಿ ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಸಕ್ಸಸ್ ಆಗ್ತಾವು ಅಂತ ಅವ್ರು ಹೇಳ್ತಾರೆ. ಹಾಗೆ ಕಾಲದ ಮಹತ್ವ, ಯಾಕೆ ಅದಕ್ಕಷ್ಟೆಲ್ಲರೂ ನಿಸರ್ಗೋಪಚಾರ ತಜ್ಞರು ತಗೊಳ್ರಿ, ಗುರುಗಳು ತಗೊಳ್ರಿ, ತತ್ವಜ್ಞಾನಿಗಳು ತಗೊಳ್ರಿ, ಅವರೆಲ್ಲ ಬೆಳಗ್ಗೆ ಎದ್ದು ಸಾಧನೆ ಮಾಡ್ತಿದ್ರಂತೆ. ಅದಕ್ಕೋಸ್ಕರ ಅವ್ರು ಇವತ್ತು ನಮ್ಗೆಲ್ಲರಿಗೂ ಇತಿಹಾಸದಲ್ಲಿ ಉಳಿದ್ರು, ನೆನಪಿನಲ್ಲಿ ಉಳಿದ್ರು, ಪೂಜ್ಯರಾದ್ರು, ಕೆಲವೊಬ್ರು ಮಂತ್ರ ಪುರುಷರಾದ್ರು. ಅಂದ್ರೆ ಸಮಯಕ್ಕೆ ಬಹಳ ಮಹತ್ವ ಕೊಟ್ರು. ಅದೇ ಸಮಯದಲ್ಲೇ ಯಾಕೆ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ಬೆಳಗ್ಗೆ ಎದ್ದಾಗ ಎಲ್ಲಾರ್ದು ಮೂಡ್ ಫ್ರೆಶ್ ಇರ್ತೈತಿ, ಮಾಡುವಂತ ಕೆಲಸ ಈಸಿಯಾಗಿ ಆಗ್ತೈತಿ. ಮತ್ತೆ ಈಗ ಓದೋರಿಗೆ ತಗೊಳ್ರಿ, ಈಗ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಕೆಲವೊಬ್ರು ವಿದ್ಯಾರ್ಥಿಗಳು, ಅವ್ರಿಗೆ ಆ ಸಮಯದಲ್ಲಿ ಓದೋದ್ರಿಂದ ನೆನಪಿನ ಶಕ್ತಿ ಅಂದ್ರೆ ಬೇಗ ಹೋಗಿ ನಮ್ಮ ನೆನಪಿನ ಉಗ್ರಾಣದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ನಾವು ಓದುವಂತ ವಿಷಯಗಳು. ಸೊ ಹಾಗಾಗಿ ಆ ಸಮಯದಲ್ಲಿ ಮಾಡ್ರಿ ಅಂತ ನಮಗೆ ಹಿರಿಯರು ಹೇಳ್ತಾರೆ. ಆದ್ರೆ ಹಿರಿಯರು ಹೇಳಿದ್ದೆಲ್ಲ ನಾವು ಯಾವ್ದು ಪಾಲಿಸಂಗಿಲ್ಲ. ಇಲ್ಲಿ ಕಾಲದ ಮಹತ್ವ ಅಂದ್ರೆ ಸಮಯ ಕಳೆದು ಹೋದ್ಮೇಲೆ, ಆ ಸಮಯ ಕಳೀತಂದ್ರೆ ನಾನು ಏನೇ ಸಾಧನೆ ಮಾಡ್ತೀನಿ ಅಂದ್ರು ಆಗೋದಿಲ್ಲ. ಇಲ್ಲಿ ಒಂದು ಹೇಳ್ತಾರ, ಒಂದು ಸಂದೇಶ ಹೇಳ್ತಾರೆ, ನಾವು ಯಾವುದೇ ಕೆಲಸಗಳನ್ನ ಮಾಡ್ಲಿ,
ಇವತ್ ನಾನು ಯಾವ್ದೋ ಒಂದು ಗಿಡ ಕಡಿತೀನಿ ಅಂತ ತಿಳ್ಕೊಡ್ರಿ, ಕಡಿತೀನಿ ಅಂತ ತಿಳ್ಕೊಂಡು ನನಗ್ ಶಕ್ತಿ ಇದ್ದಾಗ ಆ ಕೆಲಸ ಮಾಡ್ಬೇಕು. ನನಗೇನು ಶಕ್ತಿ ಇಲ್ಲಪ್ಪ, ನಾ ಗಿಡ ಕಡಿತೀನಿ ಅಂತ ನಾವು ಮನಸ್ಸಿನೊಳಗೆ ಅನ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಹೇಳೋದು, ಭಗವಂತನ ಪೂಜೆ ಮಾಡ್ರಿ, ಅಥವಾ ಯಾವುದೇ ಒಂದು ವಿದ್ಯಾಭ್ಯಾಸದಲ್ಲಿ ಸಾಧನೆ ಮಾಡ್ರಿ, ಯಾವುದೇ ವಿಷಯ ತಗೊಳ್ರಿ, ಯಾವ್ದ್ರಲ್ಲೂ ನೀವು ಸಾಧನೆ ಮಾಡ್ಬೇಕಾದ್ರೆ ನಿಮ್ಮೊಳಗ್ ಶಕ್ತಿ ಇದ್ದಾಗ. ಎಕ್ಸಾಂಪಲ್ ಈಗ ದಾಸೋಹ ತಗೊಳ್ರಿ, ಯಾರಿಗೂ ದಾನ ಧರ್ಮ ಮಾಡೋದಿರಬಹುದು. ನಮ್ಮ ಹತ್ರ ದುಡ್ಡು ಇದ್ದಾಗ್ಲೇ ನಾವು ಮಾಡ್ಬೇಕು. ನಮ್ಮ ಹತ್ರ ಎಲ್ಲಾ ಕಳ್ಕೊಂಡ್ಮೇಲೆ ನಾವು ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಹಾಗಾಗಿ ನಮಗ್ ಶಕ್ತಿ ಇದ್ದಾಗ್ಲೇ ದಾನ ಧರ್ಮ ಮಾಡ್ಬೇಕು. ಏನು ದೈಹಿಕವಾಗಿ ಗಟ್ಟಿಯಾಗಿದ್ದಾಗ್ಲೇ ಶ್ರಮದಾನ ಮಾಡ್ಬೇಕು, ಕಾಯಕ ಮಾಡ್ಬೇಕು. ಹಾಗೆ ಭಕ್ತಿ ಇದ್ದಾಗ ನಮಗೆ ಈಗ ಯಾವುದೇ ಧ್ಯಾನ ಮಾಡ್ಬೇಕು ಅಂದ್ರೆ, ಭಗವಂತನ ಧ್ಯಾನ ಮಾಡ್ಬೇಕಂದ್ರೆ ಶರೀರ ಗಟ್ಟಿಯಾಗಿರ್ಬೇಕು. ನಾವ್ ಶರೀರ ಎಲ್ಲ ನಾವೇನ್ ಮಾಡ್ತೀವಿ, ನಮಗೆಲ್ಲ ಆರೋಗ್ಯ ಕೆಟ್ಟ ಮೇಲೆ ಒಂದ್ ವಯಸ್ಸಾಗಿರ್ತೈತಿ, 70-80 ವರ್ಷ ಆಗಿರ್ತೈತಿ. ಅವಾಗ ನಾನು ದೇವ್ರ ಧ್ಯಾನ ಮಾಡ್ತೀನಿ ಅಂತ ಹೇಳಿ ದೇವಸ್ಥಾನಕ್ ಹೋಗ್ತೀನಿ, ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಕ್ ಹೋಗ್ತೀನಿ. ಅವಾಗ ನಮ್ಮ ದೇಹ ಪರ್ಮಿಟ್ ಮಾಡೋದಿಲ್ಲ, ಯಾಕಂದ್ರೆ ದೈಹಿಕವಾಗಿ ಶಕ್ತಿ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದನ್ನೇ ಹೇಳೋದಿಲ್ಲಿ ಬಸವಾದಿ ಶಿವಶರಣರು, ಗಟ್ಟಿ ಇದ್ದಾಗ್ಲೇ, ನಿಮ್ಮ ದೇಹದಲ್ಲಿ ಶಕ್ತಿ ಇದ್ದಾಗ್ಲೇನೆ ಏನು ಧ್ಯಾನ ಮಾಡ್ರಿ, ಭಗವಂತನ ನಾಮಸ್ಮರಣೆ ಮಾಡ್ರಿ. ಅವಾಗ ನೀವು ಏನ್ ಬೇಕು, ನಿಮಗೇನ್ ಬೇಕು ಅಂದ್ರೆ ಭಗವಂತ ನೀನ್ ಏನೇ ಮಾಡು ಬಿಡು, ಈಗ ಯಾವ್ಯಾವ ಸಮಯದಲ್ಲಿ ಏನೇನ್ ಬೇಕೋ ಅದು ಕೊಡ್ತಾ ಇರ್ತಾನೆ. ಯಾಕಂದ್ರೆ ಭಗವಂತ ಏನಪ್ಪಾ ಡ್ಯೂಟಿ ಅಂದ್ರೆ, ಭಗವಂತ ನಮ್ಮೆಲ್ಲರನ್ನ ಸಾಕಿ ಸಲಹೋದು ಅವನ್ ಕೆಲ್ಸ. ಅವನಿಗೆ ಗೊತ್ತು ನನಗೆ ಏನ್ ಒಳ್ಳೇದು, ನಿಮಗೇನ್ ಒಳ್ಳೇದು, ನನಗೇನ್ ಕೆಟ್ಟದ್ದು, ನಿಮ್ಗೇನ್ ಕೆಟ್ಟದ್ದು, ಅದೆಲ್ಲ ಗೊತ್ತು ಅವ್ನಿಗೆ. ಕೊಡ್ಬೇಕಾದ ಸಮಯಕ್ಕೆ ಅವನ್ನೆಲ್ಲ ಕೊಡ್ತಿರ್ತಾನೆ. ನಾವು ಮಾಡುವಂತ ಭಕ್ತಿ ಮಾಡೋಣ, ನಾವು ಮಾಡುವಂತ ಕಾಯಕ ಮಾಡೋಣ, ನಾವು ಮಾಡುವಂತ ದಾನ ಧರ್ಮ ಮಾಡೋಣ ಅಂತ ಈ ಒಂದು ವಚನದಲ್ಲಿ ನಾವು ತಿಳ್ಕೊಳ್ತೀವಿ. ಇನ್ನ ಮಹಾದೇವಿ ಅಕ್ಕನವ್ರದ್ದು ವಚನ ಹೇಳಿದ್ನಲ್ಲ ನಾನು, ಏನು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಅಲ್ಲೂ ಕೂಡ ಇವತ್ತು ಜಗತ್ತಿನ ಚಟುವಟಿಕೆಗಳು ನಡೆಯೋದು ಸೂರ್ಯೋದಯ ಆದ್ಮೇಲೆ. ಸೂರ್ಯ ಬೇಕೇ ಬೇಕು. ನಾವು ಸೂರ್ಯನ ಬೆಳಕನ್ನ ನೋಡ್ಕೊಂಡು ಎದ್ದೇಳೋ ಪರಿಪಾಠ ಹಿಂದಿನ ಕಾಲದಲ್ಲಿ ಇತ್ತು. ಆದ್ರೆ ಇವತ್ತು ನಾವು ಏನು ಸೂರ್ಯನ ಬೆಳಕು ಏನು ನೋಡೋದಿಲ್ರಿ, ಟೈಮ್ ನೋಡ್ಕೊಂಡು ಕೆಲಸ ಮಾಡ್ತೀವಿ. ನಮ್ದು ಪದ್ಧತಿ ಹಂಗೆ. ಆದ್ರೆ ಹಿಂದಿನ ಕಾಲದಲ್ಲಿ ಹಂಗಿತ್ತು. ಅಂದ್ರೆ ಇವತ್ತು ಜಗತ್ತಿನಲ್ಲಿ ಎಲ್ಲಾ ಚಟುವಟಿಕೆಗಳು ನಡಿಬೇಕಂದ್ರೆ ಸೂರ್ಯ ಬೇಕು, ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕು ನಮಗ್ ಒಂದ್ ದಿನ 4 ದಿನ ಇಲ್ಲ ಅಂದ್ರೆ ನಮ್ಗೆ ನಡೆಯೋದಿಲ್ರಿ. ಒಂಥರ ಏನೋ ನಮ್ಮ ಆರೋಗ್ಯ ಕೆಡುತ್ತೆ, ಅಥವಾ ನಮ್ಮ ಅಷ್ಟು ಚೆನ್ನಾಗಿರಲ್ಲ, ನಾವು ಆಲಸ್ಯ ತಂದ್ಕೊಂಡ್ಬಿಡ್ತೀವಿ. ಅಂದ್ರೆ ಇವತ್ತು ಜಗತ್ತನ್ನ ಬೆಳಗ್ಲಿಕ್ಕೆ ಸೂರ್ಯ ಬೇಕೇ ಬೇಕು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ, ನಮ್ಮಲ್ಲಿ ಅಂತಃಕರಣಗಳಂತ ಇರ್ತಾವ, ಚಿತ್ತ ಬುದ್ಧಿ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತ ಹೇಳ್ತಾವ. ಆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಅಂತ ಹೇಳ್ತಾರೆ. ಅಂದ್ರೆ ಇವುಗಳನ್ನೆಲ್ಲವನ್ನ ಕಂಟ್ರೋಲ್ ಮಾಡೋದು ನಮ್ಮ ಮನಸ್ಸು. ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ, ಎನಗುಳ್ಳುದಂದು ಮನ. ಆ ಮನಸ್ಸು ಅನ್ನೋದು ಏನಿದೆಯಲ್ಲ, ಅದು ಒಂದೇ ಮನ. ಆ ಮನಸ್ಸನ್ನ ಆ ಭಗವಂತನಲ್ಲಿ ನಾನು ಕೊಟ್ಬಿಟ್ಟಿದ್ದೀನಿ. ಅದನ್ನ ಕೊಟ್ಟ ಮೇಲೆ ನನಗೆ ಇನ್ನೊಂದು ಹುಟ್ಟು ಅಂತ ಎಲ್ಲಿರುತ್ತೆ? ನಾನೀಗ ಬಂದ್ಬಿಟ್ಟಿದ್ದೀನಿ ಈ ಭವಕ್ಕೆ. ಅದು ಏನಪ್ಪಾ ಅಂದ್ರೆ, ಅದು ನಿನ್ ಸೇವೆ ಮಾಡ್ಲಿಕ್ಕೆ ಅಂತಾನೆ ಇರೋದು. ಅದನ್ನ ಮಾಡೋದ್ ಬಿಟ್ಟು ನಾ ಬೇರೆ ಏನೇನೋ ಮಾಡ್ತಾ ಹೋಗ್ತಾ ಇದ್ದೀನಿ, ಅದನ್ನ ಮಾಡ್ಬಾರ್ದು ಅಂತ ಮಹಾದೇವಿ ಅಕ್ಕನವರು ಹೇಳ್ತಾರೆ. ಒಟ್ಟಾರೆಯಾಗಿ ನಾವು ಏನಪ್ಪಾ ಮಾಡ್ಬೇಕು, ಭಗವಂತನ ಧ್ಯಾನ ತಗೊಳ್ರಿ, ಅಥವಾ ನಮಗೆ ಕೊಟ್ಟಂತಹ ಕಾಯಕ ತಗೊಳ್ರಿ, ಅಥವಾ ವಿದ್ಯಾರ್ಥಿಗಳಾಗಿದ್ದವರು ತಮ್ಮ ವಿದ್ಯಾಭ್ಯಾಸ ತಗೊಳ್ರಿ, ಅಥವಾ ಗೃಹಿಣಿಯಾದವರು ತಮ್ಮ ಮನೆ ನಡೆಸೋದಿರ್ಬಹುದು. ಹೀಗೆ ಎಲ್ಲ ನಾವು ಏನು ಚಟುವಟಿಕೆಗಳಿದಾವಲ್ಲ, ಇವೆಲ್ಲ ಚಟುವಟಿಕೆಗಳಿಗೆ ಬೇಕಾದಂತಹ ವಾತಾವರಣ, ಪೂರಕವಾದ ಆರೋಗ್ಯ, ಪೂರಕವಾದ ನಮ್ಮ ಮನಸ್ಥಿತಿ ಇದ್ದಾಗ್ಲೇ ನಾವು ಮಾಡ್ಬಿಡ್ಬೇಕು ಅಂತ ನಾವು ಈ ಎಲ್ಲ ವಚನಗಳಿಂದ ನಾವು ತಿಳ್ಕೊಂತೀವಿ. ಅಂದ್ರೆ ನನ್ನ ಹತ್ರ ದುಡ್ಡು ಹೋದ್ಮೇಲೆ ನಾ ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ ಅಂತ ನಾನು ಆಸೆ ಪಟ್ರೆ ಸಾಧ್ಯ ಆಗಲ್ಲ. ನನ್ನ ಹತ್ರ ದುಡ್ಡು ಇದ್ದಾಗ್ಲೇ ನಾ ಇನ್ನೊಬ್ರಿಗೆ ಕೊಟ್ಟು ಸಹಾಯ ಮಾಡ್ಬೇಕು. ನನ್ನ ದೇಹದೊಳಗೆ ಶಕ್ತಿ ಇದ್ದಾಗ್ಲೇ ನಾನು ಏನಾದ್ರೂ ಸೇವೆ ಮಾಡ್ಬೇಕು, ಇನ್ನೊಬ್ರಿಗೆ ಸೇವೆ ಮಾಡ್ಬೇಕು, ಕಾಯಕ ಮಾಡ್ಬೇಕು. ಹಾಗೆ ಕೆಲವೊಂದು ಏನು ನೀತಿ ತತ್ವಗಳನ್ನ ನಾವು ನಾವೇ ಶಿಸ್ತುಬದ್ಧವಾಗಿ ಅಳವಡಿಸ್ಕೊಂಡಾಗ ನಾವು ಚೆನ್ನಾಗಿ ಆರೋಗ್ಯವಾಗಿ ಬದುಕಲಿಕ್ಕೂ ಸಾಧ್ಯ ಆಗುತ್ತೆ. ಆ ಭಗವಂತನ ಸೇವೆ ಮಾಡ್ಲಿಕ್ಕೂ ಸಾಧ್ಯ ಆಗುತ್ತೆ. ಭಗವಂತನ ಸೇವೆ ಅಂದ್ರೆ ಭಗವಂತನ ಸೇವೆ ಅವನೇನು ನಮ್ಮಿಂದ ಏನು ಬಯಸೋದಿಲ್ರಿ. ನಿಮಗೆ ಕೊಟ್ಟಂತ ಜೀವನ ನಮಗೆಲ್ಲ ಕೊಟ್ಟು ಕಳಿಸ್ಬಿಟ್ಟಿರ್ತಾನೆ. ಅದನ್ನು ಉಪಯೋಗಿಸ್ಕೊಳ್ಳೋ ಶಕ್ತಿ, ಬುದ್ಧಿಶಕ್ತಿ ಎಲ್ಲವನ್ನೂ ಕೊಟ್ಟಿರ್ತಾನೆ. ಬಟ್ ಆಯಾ ಕಾಲಕ್ಕೆ ತಕ್ಕಂತಹ ಬುದ್ಧಿಶಕ್ತಿ, ಶ್ರಮದಾನ, ಅಥವಾ ಕೊಟ್ಟಂತಹ ಎಲ್ಲ ಏನೋ ಸಂಪತ್ತು ಇರ್ಬೋದು, ಆಸ್ತಿ ಇರ್ಬೋದು, ಏನ್ ಕೊಟ್ಟಿರ್ತಾನೆ ನಾವು ಈ ಸಂಪಾದನೆ ಮಾಡಿದಂತನ ಅದನ್ನ ಇನ್ನೊಬ್ಬರಿಗೆ ದಾನ ಮಾಡ್ತಾ, ಅಂದ್ರೆ ಮನಸ್ಸಿರ್ಬೇಕು, ಅದಕ್ಕೆಲ್ಲ ಸದ್ಭಾವ ಇರ್ಬೇಕು. ಯದ್ಭಾವಂ ಸದ್ಭವ ಅಂತ ಹೇಳ್ತಾರಲ್ಲ, ನಮ್ಮ ಭಾವ ಇದ್ದಂಗೆ ನಮ್ಮ ಜೀವನ ಇರುತ್ತಂತೆ. ಹಾಗಾಗಿ ನಾವು ಒಳ್ಳೆಯ ಭಾವದಿಂದ ಬದುಕೋಣ, ಎಲ್ಲರನ್ನ ಪ್ರೀತಿ ಮಾಡೋಣ, ಎಲ್ಲರೂ ಒಟ್ಟಾಗಿ ಬದುಕೋದನ್ನ ಕಲ್ತ್ಕೊಳ್ಳೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣಾರ್ಥಿ.